ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ನಂತರ ನರಸಿಂಹಸ್ವಾಮಿಯು ಏನಾದರು? ನರಸಿಂಹಸ್ವಾಮಿ, ಗಂಡಬೇರುಂಡ, ಶರಭ ಈ ಮೂವರಿಗಿರೋ ಸಂಬಂಧ ಏನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ವಿಷ್ಣು, ಇದು ನಿಮ್ಮ ವಿಷ್ಣು ಪುರಾಣ. ಕೆಲವು ಎಕ್ಸ್ಪರ್ಟ್ಗಳ ಪ್ರಕಾರ ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ಮೇಲೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ತನ್ನ ಸುತ್ತಮುತ್ತ ಇರುವಂಥ ಎಲ್ಲವನ್ನು ನಾಶ ಮಾಡ್ತಾ ಇರ್ತಾರೆ. ಈ ಭೂಮಿಯ ಮೇಲೆ ಒಳ್ಳೆಯ ಕೆಲಸ ಆಗೋದಕ್ಕೆ, ರಾಕ್ಷಸನ್ನು ನಾಶ ಮಾಡೋದಕ್ಕೆ ನರಸಿಂಹಸ್ವಾಮಿಯಾಗಿ ಶ್ರೀ ವಿಷ್ಣುವೇ ತಾಳಿದಂತಹ ಒಂದು ಅವತಾರ ನರಸಿಂಹಸ್ವಾಮಿ. ಈಗ ನರಸಿಂಹಸ್ವಾಮಿಯ ಕೋಪವನ್ನು ಶಾಂತಗೊಳಿಸಬೇಕು. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇವ್ರಿಗೆ ಮನುಷ್ಯ ಆಗಲಿ ದೇವರಾಗಲಿ ಸರಿಸಾಟಿನೇ ಆಗಿರಲ್ಲ, ಅಷ್ಟು ಪವರ್ಫುಲ್ ಆಗಿರ್ತಾರೆ. ಆದ್ದರಿಂದ ಮನುಷ್ಯರು, ದೇವತೆಗಳು ಶಿವನ ಬಳಿ ಹೋಗ್ತಾರೆ, ಸಹಾಯವನ್ನು ಕೇಳ್ತಾರೆ. ಶಿವನಿಗೆ ಅರ್ಥ ಆಗುತ್ತೆ ತನಗೂ ಕೂಡ ನರಸಿಂಹಸ್ವಾಮಿಯನ್ನು ಸೋಲ್ಸೋಕ್ಕಾಗಲ್ಲ ಅಂತ ಸ್ವತಃ ಶಿವನೇ ಇನ್ನೊಂದು ಉಗ್ರ ಅವತಾರವನ್ನು ತಾಳ್ತಾನೆ, ಅದೇ ಶರಭ ಅವತಾರ. ಇದು ನೋಡೋದಕ್ಕೆ ಸೇಮ್ ನರಸಿಂಹ ಅವತಾರದಂತೆ, ಆದರೆ ಡಿಫ್ರೆನ್ಸ್ ಏನು ಅಂತಂದರೆ, ಶಿವ ತಾಳಿದಂತಹ ಶರಭ ಅವತಾರದಲ್ಲಿ ರೆಕ್ಕೆ ಮತ್ತು 8 ಪ್ರಾಣಿಯ ಕಾಲುಗಳನ್ನು ಹೊಂದಿದೆ. ಅದಲ್ಲದೆ 4 ಮನುಷ್ಯನ ಕೈಗಳನ್ನು ಹೊಂದಿದೆ. ನಾರ್ಮಲ್ ಆಗಿ ಈ ಶಿಲ್ಪಕಲೆಯನ್ನು ನೋಡಿದ್ರೆ ನರಸಿಂಹಸ್ವಾಮಿಯನ್ನು ನೋಡಿದ ರೀತಿಯಲ್ಲೇ ಅನಿಸುತ್ತೆ, ಆದರೆ ಕೆಳಭಾಗದಲ್ಲಿರೋದು ನರಸಿಂಹಸ್ವಾಮಿ. ಇದರಿಂದ ನಮ್ಗೆ ಗೊತ್ತಾಗೋದೇನು ಅಂತಂದರೆ, ನರಸಿಂಹಸ್ವಾಮಿಯು ಶರಭನಿಂದ ಸೋತರು ಅನ್ನೋದು ನಮಗೆ ತಿಳಿಯುತ್ತೆ. ಆದರೆ ಈ ಕತೆ ಇಲ್ಲಿಗೇನೆ ಮುಗಿಯಲ್ಲ. ನರಸಿಂಹಸ್ವಾಮಿಯನ್ನು ಸೋಲಿಸಿದ ನಂತರ ಮುಂದೆ ಶರಭ ಏನಾದರೂ? ಶರಭ ತನ್ನ ಅನಿಯಂತ್ರಿತ ಕೋಪದಿಂದ ತನ್ನ ಸುತ್ತ ಇರೋದನ್ನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಶಿವ ಅಂದರೆ ಡೆಸ್ಟ್ರಾಯರ್. ಅವನಿಗೆ ಕೋಪವನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ಇಡೀ ವಿಶ್ವವನ್ನೇ ನಾಶ ಮಾಡೋ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ. ಸೊ ವಾಟ್ ನೆಕ್ಸ್ಟ್? ಈಗ ಎಲ್ಲ ಶ್ರೀ ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣುವು ಇನ್ನೊಂದು ಅವತಾರವನ್ನು ಪಡೀತಾರೆ, ಅದೇ ಗಂಡಬೇರುಂಡ. ಒಂದು ದೈತ್ಯಾಕಾರವಾದ 2 ತಲೆಯ ಪಕ್ಷಿಯ ಮುಖವನ್ನು ಹೊಂದಿರುವಂತಹ ಒಂದು ರೂಪ. ಗಂಡಬೇರುಂಡನ ಶಿಲ್ಪಗಳು ನಮಗೆ ಕಾಣಸಿಗೋದು ಸ್ವಲ್ಪ ಕಡಿಮೆನೆ. ಆದರೆ ಇಲ್ಲಿ ನೋಡೋದಾದರೆ ಮಧ್ಯಭಾಗದಲ್ಲಿ ಮನುಷ್ಯನಂತೆ ಕಾಣಿಸಿದ್ರು 2 ಪಕ್ಷಿಯ ತಲೆಗಳು ಇಲ್ಲಿದೆ. ಹಾಗೆಯೇ ಹಿಂದೆ ನಮಸ್ತೆ ಮಾಡ್ತಿರೋ ಭಂಗಿಯಲ್ಲಿ ಶರಭನನ್ನು ನೋಡ್ಬೋದು. ಹಾಗೆಯೇ ಶರಭನ ಕಾಲುಗಳು ಗಂಡಬೇರುಂಡನ ಹೆಗಲ ಮೇಲಿರೋದನ್ನು ನಾವು ಗಮನಿಸ್ಬೋದು. ಜೊತೆಗೆ ಗಂಡಬೇರುಂಡನ ಮುಖದಲ್ಲಿ ಗೆಲುವಿನ ನಗೆಯನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಇದ್ರ ಮೂಲಕ ನಮಗೆ ಅರ್ಥ ಆಗೋದು, ಗಂಡಬೇರುಂಡ ಶರಭನನ್ನು ವಶಪಡಿಸಿಕೊಳ್ಳೋದ್ರ ಮೂಲಕ ಇಡೀ ಜಗತ್ತನ್ನು ಕಾಪಾಡ್ತಾನೆ. ಹೀಗೆ ನರಸಿಂಹಸ್ವಾಮಿ, ಗಂಡಬೇರುಂಡ, ಶರಭ ಇವರ ಕತೆ ಪುರಾಣಗಳ ಪ್ರಕಾರ ನಮಗೆ ಕಾಣಸಿಗುತ್ತೆ. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ಕತೆ ಜೊತೆ ಇನ್ನೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.